ದಾಳಿಂಬೆ ಹಣ್ಣಿಗೆ ದಾಡಿಮ ಅಂತ ಕರೀತಾರೆ ಆಯುರ್ವೇದದಲ್ಲಿ. ತುಂಬನೇ ಒಳ್ಳೆ ಫ್ರೂಟು, ನಿಮ್ಮ ಹಾರ್ಟಿಗೆ ಒಳ್ಳೆಯದು, ನಿಮ್ಮ ಚರ್ಮಕ್ಕೆ ಒಳ್ಳೆಯದು, ನಿಮ್ಮ ಕಣ್ಣಿಗೆ ಒಳ್ಳೆಯದು. ಬಿ ಪಿ ಇದ್ದವ್ರಿಗಂತೂ ಅಮೃತ. ಯಾರಿಗೆಲ್ಲ ಹಸಿವಿರೋದಿಲ್ಲ ಮಕ್ಕಳಿಗೆ, ಹಸಿವು ಇಂಪ್ರೂವ್ಮೆಂಟ್ ಆಗಲಿಕ್ಕೂ ಕೂಡ ತುಂಬಾ ಒಳ್ಳೆಯ ಔಷಧಿ. ಇದರಲ್ಲಿ ವೈಟಮಿನ್ ಸಿ ಇದೆ, ಫಾಲೇಟ್ ಇದೆ. ಇವೆರಡು ಕೂಡ ರಕ್ತ ವೃದ್ಧಿ ಆಗಲಿಕ್ಕೆ, ರಕ್ತ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಹಾಗೆ ವಿಟಮಿನ್ ಕೆ ಇದೆ, ನಿಮ್ಮ ಎಲುಬುಗಳಿಗೆ ಶಕ್ತಿ ಕೊಡುತ್ತೆ. ಸೊ ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ಗಳಿದ್ದಾವೆ ಇದರಲ್ಲಿ. ಪಾಸಿಟಿವ್ ಹೆಲ್ತಿಗೆ, ಆರೋಗ್ಯನ ತುಂಬ ಸುಧಾರಿಸಲಿಕ್ಕೆ, ಇಮ್ಯುನಿಟಿಗೆ ಹೆಲ್ಪ್ ಮಾಡುತ್ತೆ. ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ, ವಯಸ್ಸಾಗುವಂಥ ಒಂದು ಕೆಲವೊಂದೆಲ್ಲ ಕೆಮಿಕಲ್ಸ್ಗಳು, ಇದನ್ನು ಕೂಡ ನಾಶ ಮಾಡುತ್ತೆ ಈ ದಾಳಿಂಬೆ ಹಣ್ಣು. ಯಾಕಂದರೆ ಇದರಲ್ಲಿ ಪೊಟೆಂಟ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಎಷ್ಟೋ ಜನ ರೆಡ್ ವೈನ್ ತಗೊತಾರೆ ಮತ್ತು ಎಷ್ಟೋ ಜನ ಗ್ರೀನ್ ಟೀ ತೊಗೊತಾರೆ. ಇದು ಈಗ ರೆಡ್ ವೈನ್ ಮತ್ತು ಗ್ರೀನ್ ಟೀಗಿಂತ 3 ಪಟ್ಟು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಹೊಂದಿರೋವಂಥ ಒಂದು ಬೆಸ್ಟ್ ಫ್ರೂಟ್ ಅಂತ ಹೇಳಿದರೆ ಈ ಒಂದು ದಾಳಿಂಬೆ ಹಣ್ಣು. ಇದರಲ್ಲಿ ಎಲಾಜಿಕ್ ಆ್ಯಸಿಡ್ ಮತ್ತು ಆ್ಯಂಥೋಸಯನಿನ್ಸ್ ಅನ್ನೋ ಒಂದು ಅಮೈನೋ ಆಸಿಡ್ಸ್ಗಳಿದ್ದಾವೆ. ಇವೆಲ್ಲ ಪೊಟೆಂಟ್ ಆ್ಯಂಟಿ ಕ್ಯಾನ್ಸರಸ್ ಸಬ್ಸ್ಟೆನ್ಸ್ಗಳು. ಇದು ಕ್ಯಾನ್ಸರ್ ಆಗ್ಲಿಕ್ಕೆ ಬಿಡೋದಿಲ್ಲ, ಕ್ಯಾನ್ಸರ್ ಸೆಲ್ಸ್ಗಳನ್ನ ಇನ್ಹಿಬಿಟ್ ಮಾಡುತ್ತೆ. ಸೊ ಎಸ್ಪೆಷಲಿ ಎಲಾಜಿಕ್ ಆ್ಯಸಿಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಹೃದಯಕ್ಕೆ ತುಂಬ ಒಳ್ಳೆಯದು. ಆಯುರ್ವೇದದಲ್ಲಿ ಹೃದಯ ಅಂತ ಕರೆದಿದೆ, ರಕ್ತ ಕುಸುಮ ಅಂತ ಕರೀತಾರೆ, ದಂತ ಬೀಜ ಅಂತ ಕರೀತಾರೆ. ಹಾಗೆ ಶುಕಪ್ರಿಯ ಅಂತ ಹೇಳಿದ್ರೆ ಇಲಿಗಳಿಗೆ ತುಂಬ ಪ್ರಿಯಕರವಾದದ್ದು ಅಂತೇಳಿ. ಸೊ ದಾಡಿಮಂ ದೀಪನಂ ಹೃದಯಂ ರೋಚನಂ ನಾತಿಪಿತ್ತಲಂ ಸ್ವಾದುಹು ಗ್ರಾಹಿ ದ್ವಿವಿಧ ಅಂತ ಕರಿತೀವಿ. 2 ಥರ ಇದಾವೆ ಇದರಲ್ಲಿ ದಾಳಿಂಬೆ ಹಣ್ಣು. ಈ ಹುಳಿ ಹಣ್ಣು ದಾಳಿಂಬೆ ಹಣ್ಣು ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ. ಹಾಗೆ ರಸಾಯನ ಥರ ಕೆಲಸ ಮಾಡುತ್ತೆ. ಇದು ತ್ರಿದೋಷ ನಾಶಕ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ ಆಗಿ ಕೂಡ ಕೆಲಸ ಮಾಡುತ್ತೆ. ಯಾರಿಗೆಲ್ಲ ಈ ಬಾಯಲ್ಲಿ ಹಗಲೆಲ್ಲ ಹುಣ್ಣಾಗ್ತಿರುತ್ತೆ, ಗಮ್ಸ್ಗಳಿಗೆ ಹುಣ್ಣಾಗ್ತಿರುತ್ತೆ, ಅಂಥವ್ರಿಗೆ ಈ ಎಲೆಗಳನ್ನ, ದಾಳಿಂಬೆ ಹಣ್ಣು ಎಲೆಗಳನ್ನ ತೊಗೊಂಡು ಒಂದು 4-5 ಚಮಚ ಚೆನ್ನಾಗಿ ಜಜ್ಜಿಬಿಟ್ಟು ಒಂದು 200 ml ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದ್ರ ನೀರನ್ನ ಬಾಯಿ ಮುಕ್ಕಳಿಸ್ತಾ ಬಂದರೆ ಗಮ್ಸ್ ಅಲ್ಸರ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಈ ಮಡ್ರಾಸೈ ಆದವ್ರಿಗೆ ಕೂಡ ಇದ್ರಲ್ಲಿ ಕಷಾಯ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಇದ್ರ ಹೂಗಳು ಕೂಡ ಶುಗರ್ ಪೇಷಂಟ್ಸಿಗೆ ತುಂಬ ಅನುಕೂಲ ಮಾಡುತ್ತೆ. ಹಾಗೆ ಹಾರ್ಟ್ ಪೇಷಂಟ್ಸ್ಗಳಿಗೆ, ಹಾರ್ಟ್ ಬ್ಲಾಕೇಜ್ ಇರುವಂಥ ಪೇಷಂಟ್ಸ್ಗಳಿಗೆ ಹೆಲ್ಪ್ ಮಾಡುತ್ತೆ. ಅದರಿಂದ ಈ ಫ್ರೂಟನ್ನು ದಿನನಿತ್ಯ ಬೆಳಗ್ಗೆ ಬಳಸ್ತಾ ಬನ್ನಿ, ತುಂಬ ಅನುಕೂಲ ಆಗುತ್ತೆ.